ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಮಶಾಣಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಏನು ಕೆಲಸ ಇತ್ತು ಅಲ್ಲಿ ಏನು ಅಂತ ಹೇಳಿ ಪೂರ್ತಿ ವಿಡಿಯೋ ನೋಡಿ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಹೆಣ್ಮಕ್ಳು ಸ್ಮಶಾನಕ್ಕೆ ಹೋಗಬಾರ್ದಾ? ಬೆಂಗಳೂರಿಂದ ಬಂದಿರುವಂತಹ ನಮ್ಮನೆಯವರ ಫೋಟೋ ಹೇಗಿದೆ ಹೇಳಿ. ಮಗ ಅನ್ಬಾಕ್ಸಿಂಗ್ ಮಾಡ್ತಿದ್ದಾನೆ. ನಿನ್ನೆ ನಮಗೆ ಬಸ್ ಮೂಲಕ ಕಳಿಸ್ಕೊಟ್ಟಿರುವಂಥದ್ದು, ತುಂಬ ಚೆನ್ನಾಗಿ ಫೋಟೋ ಬಂದಿರುವಂಥದ್ದು. ಮಗ ಅನ್ಬಾಕ್ಸಿಂಗ್ ಮಾಡ್ತಿದ್ದಾನೆ. ಒಂದು ಕ್ಷಣ ಮೂಕ ವಿಸ್ಮಿತಳಾದೆ ನಾನು. ನಮ್ಮನೆಯವರು ಫೋಟೋ ಮೂಲಕ ನಮ್ಮನೆಯಲ್ಲಿ ಜೀವಂತವಾಗಿ ನಿಂತಿದ್ದಾರೆ ಅನ್ನುವಂತಹ ಫೀಲಿಂಗ್ ಆಗ್ತಾ ಇದೆ. ನೋಡ್ತಾ ಇದ್ದೀರಿ. ನಿಮ್ಗೆ ಏನು ಅನ್ನಿಸ್ತು ಈ ಫೋಟೋ ಬಗ್ಗೆ ಹೇಳಿ. ನಾಳೆ ವಿಶೇಷವಾದ ಒಂದು ವಿಶೇಷ ದಿನ, ನಮ್ಮನೆಯವರ ವರ್ಷದ ಕಾರ್ಯ, ಹಾಗೆ ಅವರ ಬರ್ತ್ಡೇ ಸಹ ಒಂದೇ ದಿನ ಬಂದಿದೆ. ಆದ್ದರಿಂದ ಏನೋ ಮನಸ್ಸಿಗೆ ಒಂದು ತಳಮಳ ಇದೆ. ನೋಡಿದ್ರಿ, ಒಂದು ಫೋಟೋ ಅನ್ಬಾಕ್ಸಿಂಗ್ ಮಾಡಿದ್ದು ನಮ್ಮನೆಯಲ್ಲೇ ಬಂದು ನಿಂತಿರುವಷ್ಟು ಮನಸ್ಸಿಗೆ ನಿಜ ಅನಿಸಿದೆ. ಖಂಡಿತವಾಗ್ಲೂ ಸಹ ನನ್ನ ನಿನ್ನೆ ವಿಡಿಯೋ ನೋಡಿದರೆ ನಾಳೆ ಏನು ಕಾರ್ಯಕ್ರಮ ಇದೆ ಏನು ಅಂತ ಸಹ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಶುಕ್ರವಾರದ ಬ್ಲಾಗ್ ವಿಡಿಯೋ. ಏಕೆ ಅಂತ ಹೇಳಿದ್ರೆ, ನಮ್ಮ ಈ ಒಂದು ವಿಧಾನದ ವಿಡಿಯೋ ಹಾಕ್ತೀನಿ ಅಂದರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯ ಮೇಟಿ ಅಂದರೆ ಮನೆಯ ಗಂಡಸು ಇಲ್ಲ ಅಂದರೆ ಎಷ್ಟೆಲ್ಲ ಒಬ್ಬ ಹೆಣ್ಮಗಳು ಶ್ರಮ ವಹಿಸಬೇಕು ಅಂತ ಅನಿಸುತ್ತೆ ಅಂತ ಅದು ಅನುಭವಿಸ್ತವ್ರು ಮಾತ್ರ ಗೊತ್ತು. ಪ್ರತಿಯೊಂದು ಕಾರ್ಯಕ್ರಮ ಎಂಥದೇ ಆದರೂ ಸಹ ಅವರಿದ್ದಾಗ ನಿಜ ಹೇಳಬೇಕು ಅಂದರೆ 100ರಲ್ಲಿ 10 ಭಾಗ ನಾನು ಮಾಡಿದ್ರೆ 90 ಭಾಗ ಅವರೇ ಮಾಡ್ತಾ ಇದ್ದಿದ್ದು. ಈಗ ಪೂರ್ತಿ ಎಫರ್ಟ್ ನಮ್ಮ ಮೇಲೆ ಇರೋದ್ರಿಂದ ತುಂಬ ಶ್ರಮ ಅಂತ ಅನ್ನಿಸ್ತಾ ಇದೆ. ತುಂಬ ಮಿಸ್ ಮಾಡ್ಕೊಳ್ತೀನಿ. ಪ್ರತಿಯೊಂದು ಜಾಗದಲ್ಲೂ ಸಹ, ಪ್ರತಿಯೊಂದು ಸಂದರ್ಭದಲ್ಲೂ ಸಹ ನಾನು ನಮ್ಮ ಮನೆಯವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ತುಂಬ ನನ್ನ ಹಳೆಯ ವ್ಯೂವರ್ಸ್ ಆದರೆ ನಿಮಗೆ ಗೊತ್ತಿದೆ ಅವರು ಏನೆಲ್ಲ ಡೆಡಿಕೇಶನ್ ಮಾಡ್ತಾಯಿದ್ರು ನಮ್ಮ ಜೊತೆ. ನನ್ನ ತವ್ರ ಮನೆ, ನನ್ನ ಅಪ್ಪನ ಮನೆ ಕಾರ್ಯಕ್ರಮಗಳಲ್ಲಿ ಹೇಗೆ ಮುಂದಾಳತ್ವ ನಿಂತ್ಕೊಂಡು ಏನೆಲ್ಲ ಅವ್ರ ಕೆಲಸ ನಿಭಾಯಿಸ್ತಾಯಿದ್ರು. ಹೇಳಬೇಕು ಅಂತ ಹೇಳಿದ್ರೆ, ಊಟದ ಪಂಕ್ತಿ ಎಲೆನೂ ಕೂಡ ಎತ್ತಿದ್ದಾರೆ ನಮ್ಮ ಮನೆಯವರು. ಅಷ್ಟೊಂದು ಶ್ರಮ ಅಂದರೆ ಖುಷಿಯಿಂದ ಮಾಡ್ತಾಯಿದ್ರು. ಅವರು ಶ್ರಮ ಅಂತ ಅಂದ್ಕೊಳ್ತಿರ್ಲಿಲ್ಲ, ನಾನು ಕರ್ತವ್ಯ ಅಂತ ಹೇಳಿ ಮಾಡ್ತಾಯಿದ್ರು. ಇವತ್ತು ಅವರ ವಿಷಯವಾಗಿ ಈ ಕಾರ್ಯಕ್ರಮ ಇಷ್ಟು ಬೇಗ ಈ ಥರ ಕಾರ್ಯಕ್ರಮ ನಾನು ಮಾಡ್ತೀನಿ ಅಂತ ಹೇಳಿ ನಿಜವಾಗ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಹೆಣ್ಮಕ್ಳಿಗೂ ಬೇಡ ಅಂತ ನಾನು ಯಾವಾಗಲೂ ಬಯಸ್ತೀನಿ. ಏಕೆ ಅಂತ ಹೇಳಿದ್ರೆ, ಇನ್ನೂ ಹಲವಾರು ವರ್ಷ ಅವರೊಟ್ಟಿಗೆ ಬಾಳಬೇಕಿತ್ತು. ಆ ಸೌಭಾಗ್ಯ ನಾನು ಪಡ್ಕೊಂಡು ಬಂದಿಲ್ಲ. ಏನು ಮಾಡೋದು ಹೇಳಿ. ಜೊತೆಗೆ ಅವರು ಹುಟ್ಟಿದ ದಿನ, ಹೋಗಿದಂಥ ದಿನ ಸಹ ಒಂದೇ ಸಲ ಬಂದಿರೋದ್ರಿಂದ ಆ ಒಂದು ಮನ ಕಲಕುವಂತಹ ಒಂದು ವಿಷಯ ನನ್ನ ಒಂದು ಮನಸ್ಸಿಗೆ ಅಂತ ನಾನು ಹೇಳ್ಕೊಬೋದು ನಿಮ್ಮ ಹತ್ರ. ನೋಡಿ, ಇದು ಬೆಂಗಳೂರಿಂದ ನಾನು ಈ ಫೋಟೋ ಮಾಡಿಸಿರುವಂಥದ್ದು. ತುಂಬ ಚೆನ್ನಾಗಿದೆ. ನಮ್ಮ ಮನೆಯಲ್ಲೇ ಬಂದು ನಿಂತಿದ್ದಾರೆ ಅನ್ನಿಸ್ತಾ ಇದೆ. ಇನ್ನೊಂದು ವಿಷಯ ನಿಮ್ಮ ಹತ್ರ ನಾನು ಹೇಳ್ಕೋಬೇಕು. ಬದುಕಿದ್ದಾಗ ಎಷ್ಟೋ ವಿಡಿಯೋ ಮಾಡಿದ್ದೀನಿ, ಎಷ್ಟೋ ಫೋಟೋಸ್ ನಮ್ಮ ಹತ್ರ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಈಗ ಅವ್ರು ಇಲ್ಲದೇ ಇದ್ದಾಗ ಎಷ್ಟು ಆಲ್ಬಮ್ ಹುಡುಕ್ತೀವಿ, ಎಷ್ಟು ಫೋಟೋ ಹುಡುಕಿದ್ರು ಸಹ ಫೋಟೋಗಳೇ ಇಲ್ವಲ್ಲ ಅನ್ನಿಸ್ತಾ ಇದೆ ನನಗೆ. ಈ ಫೋಟೋ ನಾನು ಸರ್ಚ್ ಮಾಡಿ, ಅದು ಗ್ರೂಪಲ್ಲಿ ಜಾಸ್ತಿ ಇದ್ದಂಥದ್ದು, ಅದನ್ನು ತಗೊಳ್ಳೋದಕ್ಕೆ ತುಂಬ 1 ವಾರ ಟೈಮ್ ತೊಗೊಂಡಿದ್ದೀನಿ ನಾನು. ಎಂತಹ ಎಷ್ಟು ನಮ್ಮ ಮನೆ ಕಾರ್ಯಕ್ರಮ ಆಲ್ಬಮ್ಮು, ಮಕ್ಕಳು ನಾಮಕರಣದಿಂದ ಹಿಡಿದು ಅವ್ರ ಬರ್ಡೇಯಿಂದ ಹಿಡಿದು ನಮ್ಮ ಮನೆಯ ಗೃಹ ಪ್ರವೇಶದವ್ರಿಗೂ ಕೂಡ, ಮತ್ತು ತಮ್ಮನ ಮದುವೆವರೆಗೂ ಸಹ ಎಲ್ಲ ಫೋಟೋ ಹುಡುಕಿದ್ದೀನಿ. ಒಂದು ನನಗೆ ಬೇಕಾದಂಥ ಫೋಟೋ ನಂಗೆ ಸಿಗ್ತಾ ಇಲ್ಲ. ನೋಡಿ, ಅದೇ ಅಂದ್ಕೊಳ್ತೀವಿ, ಇದ್ದಾಗ ನನ್ನ ಹತ್ರ ತುಂಬ ಇದೆ ಅಂದ್ಕೊಳ್ತೀವಿ. ಅವ್ರು ಇಲ್ದಾದಾಗಲೇ ಗೊತ್ತಾಗೋದು ಈ ವಿಷಯ. ನಾನು ವಿಡಿಯೋದಲ್ಲೂ ಕೂಡ ಹೇಳ್ಕೊಂಡಿದ್ದೀನಿ ನಿಮ್ಮ ಹತ್ರ. ಸಿಕ್ಕಿದಂಥ ಈ ಒಂದು ಫೋಟೋ, ಇದು ನನ್ನ ಚಿಕ್ಕ ಮಗ ತೆಗೆದಂಥ ಫೋಟೋ. ಇದು ಸ್ವಲ್ಪ ಹೊರಗಡೆ ಬಿಸಿಲಲ್ಲಿ ಫೋಟೋ ತೆಗೆದಿರುವಂಥದ್ದು. ಒಂದು ಸ್ವಲ್ಪ ಕಣ್ಣು ಮುಚ್ಚಿದಂಗೆ, ಬಿಸಿಲಿಗೆ ಕಣ್ಣು ಬಿಡುವಾಗ ಸ್ವಲ್ಪ ಮುಚ್ಚಿದಂಗಿದೆ. ಆದರೂ ಸಹ ಪರ್ಸ್ನಾಲಿಟಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈ ಫೋಟೋ ನಮ್ಮ ಮನೆಯ ವಾಲಲ್ಲಿ ಇರಬೇಕು ಅಂತ ನನ್ನ ಆಸೆ. ಅದಕ್ಕೋಸ್ಕರ ಮಾಡಿಸ್ದೆ ಫೋಟೋನ. ಹೇಗಿದೆ ಅಂತ ನೀವು ಹೇಳಬೇಕು. ಒಂದು ಡಬಲ್ ಡೋರ್ ಫ್ರಿಜ್ ಬರುತ್ತಲ್ಲ, ಅಷ್ಟು ಹೈಟ್ ಇದೆ ಈ ಫೋಟೋ.
ಇದಕ್ಕೆ ಒಂದು ಅಲಂಕಾರ ಬೇಕು ಅವತ್ತು ಅಂತ ಹೇಳಿ ನಾನು ರೆಡಿ ಮಾಡಿಸ್ಕೊಂಡಿದ್ದೀನಿ. ಇದು ಬೆಂಗಳೂರಲ್ಲೇ ರೆಡಿ ಮಾಡಿಸಿದ್ದು ನಾನು. ನಿಮಗೇನಾದರೂ ಆ ಸ್ಟುಡಿಯೋ ಮತ್ತು ಅಲ್ಲಿ ನಂಬರ್ ಏನಾದರೂ ಬೇಕು ಅಂತ ನೀವು ಕಮೆಂಟ್ ಮಾಡಿದರೆ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ತುಂಬಾ ಕೆಲಸ ಇದೆ, ಅದು ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ಒಂದೊಂದೇ ಕೆಲಸಗಳು ತುಂಬ ಇದೆ. ಸ್ಮಶಾನಕ್ಕೆ ಹೋಗ್ತಾ ಇದ್ದೀವಿ ಈಗ. ಏಕೆಂದರೆ ಒಂದು ಲೇಬರ್ನ ಹುಡುಕ್ತೆ ನಾನು, ಯಾರ ಕೈಲಾದರೂ ತೊಳಸೋಣ ಅಂತ ಹೇಳಿ. ಲೇಬರ್ಸ್ಗಳು ಸಿಗೋದು ಬಹಳ ಕಷ್ಟ ಇದೆ ಈಗಿನ ಕಾಲದಲ್ಲಿ. ಯಾವುದೇ ಒಂದು ಕೆಲಸಕ್ಕೆ ನಾವು ಕೈ ಮೇಲೆ ದುಡ್ಡು ಕೊಡ್ತೀನಿ ಅಂದರೂ ಸಹ ಸಿಗ್ತಿಲ್ಲ. ಈಗ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಹೇಳ್ತಿದ್ರಲ್ಲ ನಮ್ಮ ಪೂರ್ವಿಕರು, ಹಾಳು ಮಾಡೋದು ಹಾಳು, ಮಗ ಮಾಡೋದು ಮಧ್ಯಮ, ನಾನು ಮಾಡೋದೇ ಉತ್ತಮ ಅಂತ ಹೇಳಿ. ನೋಡಿ, ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೇದೇ ಉತ್ತಮ ಅಂತ ಅನಿಸುತ್ತೆ ಅಲ್ವಾ. ಅದಕ್ಕೋಸ್ಕರ ಈಗ ಪ್ರಿಯಾ, ನನ್ನ ತಮ್ಮನ ಹೆಂಡ್ತಿ, ಅಮ್ಮ ಎಲ್ಲ ಬಂದಿದ್ದಾರೆ. ಈಗ ನಾನು ಮತ್ತು ಪ್ರಿಯಾ ಹೋಗ್ತಾ ಇದ್ದೀವಿ. ಎಲ್ಲರೂ ಹೇಳ್ಬೋದು ಹೆಣ್ಮಕ್ಳು ಸ್ಮಶಾನಕ್ಕೆ ಹೋಗಬಾರ್ದು ಅಂತ. ನಮ್ಮ ಮನಸ್ಥಿತಿ ಹೇಗಿರುತ್ತೋ, ನಮ್ಮ ಆತ್ಮ ಎಷ್ಟು ಶುದ್ಧವಾಗಿರುತ್ತೋ ಅದೇ ರೀತಿ ಇರುತ್ತೆ. ಸ್ಮಶಾನ ಅಂದರೆ ಪರಮೇಶ್ವರ ನೆಲೆಸಿರುವಂಥ ಜಾಗ. ಅಲ್ಲಿ ಯಾವುದೇ ಕೆಡುಕಿಲ್ಲ, ಅಲ್ಲೇ ಪ್ರಶಾಂತತೆ ಸಿಗುವಂಥದ್ದು. ನನ್ನ ಒಂದು ಅಭಿಪ್ರಾಯ, ಸ್ಮಶಾನದಷ್ಟು ಒಂದು ಪ್ರಶಾಂತತೆ ಎಲ್ಲೂ ಸಿಗಲ್ಲ ಅಂತ ಅಂದ್ಕೊಳ್ತೀನಿ ನಾನು. ನಾವೆಷ್ಟು ಪಾಸಿಟಿವ್ ಆಗಿರ್ತೀವೋ ಆ ಪಾಸಿಟಿವಿಟಿ ನಮ್ಗೆ ಅಲ್ಲೂ ಸಿಗುತ್ತೆ. ಆದ್ದರಿಂದ ಹೋಗಿ ಬರೋಣ, ಎಲ್ಲ ತೊಳೆದು ಬರಬೇಕು. ಆದರೆ ಆ ವಿಡಿಯೋನು ಕೂಡ ತಗೊಳ್ತೀನಿ, ಈ ವಿಡಿಯೋ ಜೊತೆನೇ ಶೇರ್ ಮಾಡ್ಕೊಳ್ತೀನಿ. ನಾಳಿನ ಕಾರ್ಯಕ್ರಮದ ವಿಡಿಯೋಗಳು ಕೂಡ ಖಂಡಿತ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಈಗ ಸ್ಮಶಾನಕ್ಕೆ ಹೋಗಿ ಬರೋಣ. ಮತ್ತು ಇನ್ನೊಂದು ವಿಷಯನ ನಿಮ್ಮ ಮುಂದೆ ನಾನು ಹೇಳ್ಕೋಬೇಕು. ಸುಖ, ಸಂಭ್ರಮ, ಸಂತೋಷ ಇಂಥ ಕಾರ್ಯಕ್ರಮಗಳಲ್ಲಿ ನಾನಿದ್ದೀನಿ ಅಂತ ಬಂದು ನಮ್ಮ ಜೊತೆ ನಿಂತ್ಕೊಳ್ಳೋರ್ಗಿಂತ ನನ್ನ ಕಷ್ಟದ ಸಮಯದಲ್ಲಿ ಈ ಒಂದು ವರ್ಷದಲ್ಲಿ ನಾನಿದ್ದೀವಿ, ಅವರಿಂದ ನಾನು ಏನೂ ಅಪೇಕ್ಷೆ ಪಡೋದಿಲ್ಲ. ನಾವಿದ್ದೀವಿ ಅಂತ ನನ್ನ ಮಕ್ಕಳಿಗೊಂದು ಮೋಟಿವೇಟ್ ಮಾಡೋದಾಗಲಿ, ನನಗೆ ಏಕೆಂದರೆ ಸಡನ್ನಾಗಿ ನಮ್ಮ ಮನೆಯವ್ರನ್ನ ಕಳ್ಕೊಂಡಿದ್ದು, 100 ಆನೆ ಬಲನ ನಾವು ಕಳ್ಕೊಂಡ್ವಿ, ಮನೆಯ ಅರಶನ ಕಳ್ಕೊಂಡ್ವಿ ನಾವು. ಇಂಥ ಸಂದರ್ಭದಲ್ಲಿ ನಮ್ಮನ್ನು ದೂರ ಇಟ್ಟವ್ರನ್ನ ನಾವು ದೂರ ಇಡಬೇಕಾ? ಈಗ ನಮ್ಮನ್ನು ಬೇಡ ಅನ್ನೋರನ್ನ ನಾವು ಬೇಡ ಅನ್ನೋದು ಸರಿನಾ? ಏಕೆ ಅಂತ ಹೇಳಿದರೆ, ನಾನು ಒಂದು ವಿಷಯ ನಿಮ್ಮ ಹತ್ರ ಸಂಕ್ಷಿಪ್ತವಾಗಿ ಹೇಳುವಂಥದ್ದು, ಸುಖದ ದಿನಗಳು ನನಗೆ ಬೇಡ. ನಮ್ಮ ಮನೆಯವರಿದ್ದು ಆಗ ರಿಯಾಕ್ಟ್ ಬೇರೆ ಇರುತ್ತೆ. ಅವರಿಲ್ಲದ ಸಮಯದಲ್ಲಿ ನನ್ನ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡಿದವ್ರನ್ನ, ಮಾನಸಿಕವಾಗಿ ಅಪಪ್ರಚಾರ ಮಾಡಿದವ್ರನ್ನ ನಾನು ದೂರ ಇಡೋದು ಸರಿನಾ? ಇಲ್ಲ ಸಂಬಂಧ ಉಳಿಸ್ಕೋಬಹುದಾ? ಸಂಬಂಧ ಉಳಿಸ್ಕೊಳ್ಳೋಕ್ಕೂ ಕೂಡ ಅವರು ಅದಕ್ಕೆ ಅರ್ಹರಾಗಿರಬೇಕು. ನನ್ನ ಅಭಿಪ್ರಾಯ, ನಾನು ಇಷ್ಟೇ ಹೇಳೋದು. ಸುಖದ ದಿನಗಳಲ್ಲಿ ನಾನು ಯಾರನ್ನು ಅದು ಬೇಡ, ಎಲ್ಲರೂ ಬರ್ತಾರಾಗ. ಕಷ್ಟದ ದಿನಗಳಲ್ಲಿ ಅಗಲಿಕೆಯ ನೋವು ಅಂತ ಇದೆಯಲ್ಲ, ಆ ದಿನಗಳಲ್ಲಿ ಆ ಮನೆಗೆ ಸ್ವಂತ ಅನ್ಸ್ಕೊಂಡವರು ನಾವಿದ್ದೀವಿ ಅಂದಿಲ್ಲ, ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿದವ್ರನ್ನ ನಾನು ದೂರ ಈಗ ನಮ್ಮನ್ನು ದೂರ ಇಟ್ಟಿದ್ದಾರೆ ಅವ್ರು ನನಗೂ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಈ ಮಾತಿಗೆ ನೀವು ಕಮೆಂಟ್ ಮಾಡಬೇಕು. ನನಗೆ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಈ ವಿಡಿಯೋದಲ್ಲಿ ಏನು ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಈ ನನ್ನ ಮಾತಿನ ಒಂದು ಅಭಿಪ್ರಾಯಕ್ಕೆ ನನ್ನ ಈ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿ. ಆ ಕಮೆಂಟೇ ನನಗೆ ಒಂದು ಮೋಟಿವೇಟ್, ಪಾಸಿಟಿವ್ ಆಗಿ ಮಾಡ್ತಿರೋ ನೆಗೆಟಿವ್ ಆಗಿ ಮಾಡ್ತಿರೋ ಅದು ನಾನು ಎರಡನ್ನೂ ಕೂಡ ಸ್ವೀಕಾರ ಮಾಡ್ತೀನಿ. ಆಯಿತಾ? ಬನ್ನಿ, ಜಾಸ್ತಿ ಮಾತಾಡಿದ್ರೆ ವಿಡಿಯೋ ಲೆಂತಿ ಆಗುತ್ತೆ. ನನ್ನ ಜೊತೆ ನಿಮ್ಮನ್ನು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಹುಣಸೂರಿನ ಸ್ಮಶಾನ, ನಮ್ಮ ಮನೆಯವರ ಒಂದು ಸಮಾಧಿ ಇರುವಂತಹ, ಅವರ ಮನೆ ಇರುವಂತಹ ಒಂದು ಜಾಗಕ್ಕೆ ಹೋಗಿ ಬರೋಣ. ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಲಿ ಆ ವಿಡಿಯೋ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೆ. ಈಗ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ. ನೋಡ್ತಾ ಇದ್ದೀರಿ, ಹೋಗ್ತಾ ಇದ್ದೀವಿ. ಆಟೋ ಬಂತು, ಬಕೆಟು ಮತ್ತು ಅಲ್ಲಿ ಹೊಳೆ ಪಕ್ಕ ಇದ್ದರೂ ಸಹ ಅಲ್ಲೆಲ್ಲ ನೀರು ತರೋದಕ್ಕಂತೂ ಹೋಗೋದಕ್ಕೆ ಆಗಲ್ಲ. 1 ಕ್ಯಾನ್ ನೀರನ್ನು ತೊಗೊಂಡ್ವಿ ಮನೇಲೇ. ಗಂಡು ಮಕ್ಕಳಿದ್ರೆ ಒಂಥರ ಪರವಾಗಿಲ್ಲ ಅಲ್ಲ, ನಮ್ಗಲ್ಲಿ ಆಗಲ್ಲ. ಲಕ್ಷ್ಮಣ ತೀರ್ಥ ಹೊಳೆ ಪಕ್ಕದಲ್ಲೇ ಇದೆ. ಗಂಡು ಮಕ್ಕಳಾದರೆ ತರ್ತಾರೇನೋ ನೀರು, ನಾವಂತೂ ಹೋಗೋಕ್ಕಾಗಲ್ಲ ಅಂತ ಹೇಳಿ ನೋಡಿ, ಪ್ರಿಯಾ 1 ಕ್ಯಾನ್ ನೀರನ್ನು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಇವೆಲ್ಲ ಒಂದು ಪ್ರೀತಿ, ಒಂದು ಏನೋ ನಮ್ಮ ಕಡೆಯಿಂದ ಏನು ಡೆಡಿಕೇಶನ್ ಕೊಡಬಹುದು, ಅದನ್ನು ನಾವು ಹಾಗೆ ಮಾಡಿದಾಗ ಅದಕ್ಕೇನೋ ಒಂದು ಸಂತೋಷ ಸಿಗುತ್ತೆ ಅಲ್ವಾ. ನಾನು ಮೊನ್ನೆ ಒಬ್ರು ಯಾರು ಹುಡುಗರು ಲೇಬರ್ಸ್ ನೋಡಿ ಎಲ್ಲ ಕ್ಲೀನ್ ಮಾಡಿಸ್ಕೊಳ್ಳೋಣ ಅಂತ 2 ದಿನದಿಂದನೂ ಕೂಡ ತುಂಬ ಟ್ರೈ ಮಾಡಿದೆ. ಒಬ್ಬರು ಲೇಬರ್ ಸಿಗ್ತಿಲ್ಲ. ಒಬ್ಬರು ಬಂದರು, ಮಾತಾಡಿದ್ರು, ನಂಬರು ಸಹ ತಗೊಂಡು ಹೋದರು.
ಹೇಳಿದ ಟೈಮ್ಗೆ ಅವ್ರು ಕರೆಕ್ಟಾಗಿ ಸಿಗಲ್ಲ ಅಂತ ನನಗೆ ಗೊತ್ತಿತ್ತು. ನೋಡ್ತಾ ಇದ್ದೀರಿ ಅಕ್ಕಪಕ್ಕ ಏನಿದು ತೂಗು ಸೇತುವೆ ಇದು. ಪಕ್ಕದಲ್ಲಿ ಹೊಳೆ ಕಾಣಿಸ್ತಾ ಇದೆ, ಲಕ್ಷ್ಮಣ ತೀರ್ಥ ಹೊಳೆ ಇದು. ಸ್ವಲ್ಪ ನೀರು ಕಡಿಮೆ ಇದೆ, ನೀರು ಜಾಸ್ತಿ ಇದ್ದಾಗಂತೂ ಮಳೆಗಾಲದಲ್ಲಂತೂ ಇಲ್ಲಿ ನೋಡೋದಕ್ಕೇ ಭಯ ಅನಿಸುತ್ತೆ, ಅಷ್ಟು ರಭಸವಾಗಿ ಲಕ್ಷ್ಮಣ ತೀರ್ಥ ಹೊಳೆ ಹರಿಯುತ್ತೆ. ಈ ಪಕ್ಕದಲ್ಲೇ ಸ್ಮಶಾನ ಇರುವಂಥದ್ದು. ತುಂಬ ಬಾರಿ ನಮ್ಮ ಮನೆಯವರು ಇಲ್ಲಿಗೆ ಶಾಶ್ವತವಾಗಿ ಬಂದ ಮೇಲೆ ತುಂಬ ಬಾರಿ ನನ್ನ ವಿಡಿಯೋ ಮೂಲಕ ನಿಮಗೆ ತೋರಿಸಿದ್ದೀನಿ. ನಾಳೆ ಅವರ ವಿಶೇಷ ದಿನ ಅಂತ ನಿಮಗೆ ಹೇಳಿಕೊಂಡೆ. ಹೋದ ವರ್ಷ ಬರ್ತಡೇ ತುಂಬ ಚೆನ್ನಾಗಿ ಮಕ್ಕಳೊಟ್ಟಿಗೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ. ಇವತ್ತು ಮಣ್ಣಲ್ಲಿ ಮಣ್ಣಾಗಿದ್ದಾರೆ, ಅವರು ಎಲ್ಲೂ ಹೋಗಿಲ್ಲ, ದೇಹ ಮಣ್ಣಲ್ಲಿ ಮಣ್ಣಾಗಿದೆ ಅಷ್ಟೇ. ಅವರ ಒಂದು ಅರಮನೆ, ನನಗೆ ಅದು ಅರಮನೆ ಇದ್ದಂತೆ. ಸ್ಮಶಾನ ಈಗ ಗಮನಿಸ್ತಾ ಇದ್ದೀರಿ ನೋಡಿ, ಇಲ್ಲೆಲ್ಲ ಒಂಥರ ಪ್ರಶಾಂತತೆ ಆವರಿಸಿರುತ್ತೆ. ಸ್ಮಶಾನಕ್ಕೆ ಕಾಲಿಟ್ಟರೆ ಸಾಕು, ಏನೋ ಒಂದು ಮನಸ್ಸಿಗೆ ಏನೋ ಒಂಥರ ಫೀಲ್ ಅಂತೂ ಖಂಡಿತ ಆಗುತ್ತೆ. ಬಿಸಿಲು ಕೂಡ ಇತ್ತು, ನೋಡ್ತಾ ಇದ್ದೀರಿ. ಬಂದ್ವಿ ನಮ್ಮ ಮನೆಯ ನನ್ನ ಪತಿ ದೇವರ ಒಂದು ಅರಮನೆಯಾಗೆ ಬಂದ್ವಿ ನೋಡಿ. ಧೂಳೆಲ್ಲ ಈಗ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ, ಡಿಸೆಂಬರ್ 3ನೇ ತಾರೀಕು ನಾನು ಬಂದು ಹೋಗಿದ್ದೆ. ಅಷ್ಟರಲ್ಲಿ ನೋಡಿ ಎಷ್ಟೊಂದು ಧೂಳಾಗಿದೆ. ಇವಾಗೆಲ್ಲ ಅದನ್ನು ಧೂಳೆಲ್ಲ ತೆಗೆದು ಒಂದು ಚಾಕು ಇಲ್ಲ ಕುಡ್ಲು ಏನಾದ್ರು ತರಬೇಕಿತ್ತು, ಅದನ್ನು ಮರ್ತು ಬಂದ್ವಿ. ಇದು ನೋಡಿ ನಿಂಬೆಹಣ್ಣು ಗಿಡ ಎಷ್ಟು ಚೆನ್ನಾಗಿ ಹುಟ್ಟಿದೆ ನೋಡಿ. ಇಲ್ಲಿ ನಾವು ನೋಡ್ತಾ ಇದ್ದೀನಲ್ಲ, ಇದು ನಮ್ಮ ಮನೆಯವರ ತಂದೆಯವರ ಸಮಾಧಿ ಪಕ್ಕದಲ್ಲಿದೆ. ಅವರ ಸಮಾಧಿ ಪಕ್ಕ ನಿಂಬೆಹಣ್ಣಿನ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನಿಂಬೆ ಗಿಡ, ಇದು ನಮ್ಮ ಮನೆಯವರ ತಂದೆ ಸಮಾಧಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟು ಬಿಸಿಲಲ್ಲೂ ಸಹ ನಿಂಬೆ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಫಸ್ಟು ಒಂದು ಬಟ್ಟೆಯಲ್ಲಿ ಧೂಳೆಲ್ಲ ತೆಗೆದು ಇರೋ ನೀರಲ್ಲಿ ಕ್ಲೀನಾಗಿ ತೊಳ್ಕೋಬೇಕು, ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ನಾಳೆ ಯಾವ ರೀತಿ ಪೂಜೆ ಇರುತ್ತೆ, ಯಾವ ರೀತಿ ನಾನು ಇಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಮುಂದೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಅವರಿಲ್ಲ ಅಂತ ಅಂದ್ಕೊಳ್ಳಲ್ಲ, ಅವರ ಆತ್ಮ ನಮ್ಮನ್ನು ಗಮನಿಸ್ತಾ ಇದೆ. ಅವರಿಲ್ಲ ಅಂದರೂ ಸಹ ನಾವು ಅವರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ, ಅವರ ಹೆಸರಿನ ಮೂಲಕ ಒಂದಿಷ್ಟು ದಾನ ಧರ್ಮ ಮಾಡಿದಾಗ ಖಂಡಿತ ಅವ್ರಿಗೆ ತೃಪ್ತಿ ಸಿಗುತ್ತೆ. ಅಲ್ಲಿ ಗರುಡ ಪುರಾಣದಲ್ಲೂ ಕೂಡ ಅದನ್ನು ತಿಳ್ಕೋಬಹುದು. ಹಾಗೆ ನಾನು ಆತ್ಮಲೋಕದ ಒಂದು ಕನೆಕ್ಟ್ ಮಾಡಿಕೊಂಡೆ, ನಿಮ್ಮೆಲ್ರಿಗೂ ಸಹ ಗೊತ್ತಿದೆ. ಅಲ್ಲೂ ತಿಳ್ಕೊಂಡಂಥದ್ದು ನಾನು, ಅವರು ನಮ್ಮನ್ನು ಗಮನಿಸ್ತಾ ಇರ್ತಾರೆ. ನಾವಿಲ್ಲಿ ಅವರ ಹೆಸರಲ್ಲಿ ಅವರ ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಾಗಲಿ, ಅವರ ಹೆಸರು ಮೂಲಕ ಒಂದಿಷ್ಟು ದಾನ ಧರ್ಮ ಮಾಡೋದಾಗಲಿ ತುಂಬ ಇಷ್ಟಪಟ್ಟು ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಅವರು. ಆದ್ದರಿಂದ ಅವರಿಲ್ಲ ಅಂತ ಅಂದ್ಕೊಳ್ತಿಲ್ಲ ನಾನು ಅವರಿದ್ದಾಗ ತುಂಬ ಸರ್ಪ್ರೈಸ್ಗಳನ್ನ ಕೊಡ್ತಾಯಿದ್ದೆ. ಪ್ರತಿ ವರ್ಷವೂ ಸಹ ಅವ್ರಿಗೇನಾದರೂ ಒಂದು ಅವ್ರಿಗೆ ಇಷ್ಟ ಆಗುವಂಥ ಗಿಫ್ಟನ್ನ ಅವ್ರಿಗೆ ತೋರಿಸ್ದಂಗೆ ತಂದು ಆ ದಿನ ನಾನು ಅವ್ರಿಗೆ ಕೊಡ್ತಾ ಇದ್ದಂಥದ್ದು. ಮನೆಯಲ್ಲಿ ಸಿಹಿ ತಿಂಡಿ ಮಾಡಿ, ಆವತ್ತಿನ ಅಡುಗೆ ಬೇರೆ ಸ್ಪೆಷಲ್ ಆಗಿರ್ತಾಯಿತ್ತು. ಯಾವಾಗಲೂ ಸಹ ದೇವಸ್ಥಾನಗಳಿಗೆ ಹೋಗಿ ಬರ್ತಾಯಿದ್ದೆ, ಆದರೆ ಹಿಂದಿನ ದಿನವೇ ಅಭಿಷೇಕಕ್ಕೆ ಕೊಟ್ಟಿರ್ತಾಯಿದ್ದೆ ನಾನು. ಇದೆಲ್ಲ ಸೆಲೆಬ್ರೇಷನ್ನ ಇವತ್ತು ನಾನು ಬೇರೆ ರೀತಿಯೇ ಮಾಡ್ತೀನಿ. ಖಂಡಿತ ಅವರು ನಮ್ಮನ್ನು ಗಮನಿಸ್ತಾರೆ, ಖುಷಿ ಪಡ್ತಾರೆ. ನಾನಿಲ್ಲ ಅಂದರೂ ಸಹ ನನ್ನ ಹೆಂಡತಿ ಮಕ್ಕಳು ನನ್ನನ್ನು ಮರ್ತಿಲ್ಲ ಅನ್ನುವಂತಹ ಆ ಒಂದು ಆತ್ಮತೃಪ್ತಿ ಅವ್ರಿಗೆ ಸಿಗುತ್ತೆ. ಅದನ್ನು ನಾನು ಎಲ್ಲೂ ಕೂಡ ಮಿಸ್ ಮಾಡೋದಿಲ್ಲ. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಸಹ ನನ್ನ ಕೈಲಾದಂಥದ್ದನ್ನು ನಾನು ಮಾಡ್ತಾನೇ ಹೋಗ್ತೀನಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೀನಿ. ನೋಡ್ತಾ ಇದ್ದೀರಿ, ಇರೋ ನೀರಲ್ಲಿ ಕ್ಲೀನಾಗಿ ತೊಳ್ಕೊಳ್ಳೋಣ, ಚೆನ್ನಾಗಿ ಉಜ್ಜಿ ತೊಳಿಬೇಕು ಅಂತ ಹೇಳಿ ಮತ್ತು ಒಂದು ಸ್ವಲ್ಪ ಲಿಕ್ವಿಡ್ ಎಲ್ಲ ಹಾಕಿ ತೊಳಿತಾ ಇರುವಂಥದ್ದು. ಸುಮಾರು ಹೊತ್ತಾಗಿ ಅಲ್ಲೇ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು 20 ನಿಮಿಷ ಆಯಿತು ಅಂದ್ಕೊಳ್ಳಿ, ಅದನ್ನು ಮುಗಿಸ್ಕೊಂಡ್ವಿ. ಆನಂತರ ನಮ್ಮ ಸ್ವಂತ ಮನೆ, ನಿನ್ನೆ ಒಬ್ಬರು ಕಮೆಂಟನ್ನ ನಾನು ನೋಡಿದೆ, ಮೈಸೂರಲ್ಲಿ ನಿಮ್ಮದು ಸ್ವಂತ ಮನೆ ಅಲ್ವಾ, ನೀವು ಹುಣಸೂರ, ಇವೆಲ್ಲ ಕೇಳಿದಿರಿ. ಅದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋ ತೊಗೊಂಬರ್ತೀನಿ. ನಾನು ನಮ್ಮ ಈ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ವರ್ಷದ ಕಾರ್ಯ ಮಾಡ್ತಾ ಇರುವಂಥದ್ದು ಹುಣಸೂರಿನಲ್ಲಿ ನಮ್ಮ ಸ್ವಂತ ಮನೆ ಇದೆಯಲ್ಲ, ಅಲ್ಲಿ ಮಾಡ್ತಾಯಿದ್ದೀನಿ. ಅಲ್ಲಿ ವಿಡಿಯೋನು ಕೂಡ ನಿಮ್ಮ ಮುಂದೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಒಂದಂತೂ ಸತ್ಯ, ಇಲ್ಲಿ ಯಾವುದೂ ಶಾಶ್ವತ ಇಲ್ಲ, ಯಾರೂ ಶಾಶ್ವತ ಇಲ್ಲ. ಆ ಸಾವು ಅನ್ನೋದು ಎಲ್ಲರನ್ನೂ ಮುಟ್ಟೋಗುವಂಥದ್ದು. ಸಾವು ಅಂತ ಇದೆಯಲ್ಲ, ಅದು ಎಲ್ಲರನ್ನೂ ಮುಟ್ಟೋಗುತ್ತಲ್ವ. ಆದರೆ ಯಾವ ರೀತಿ ಸಾವು ಬರುತ್ತೆ ಅನ್ನೋದೇ ಎಲ್ರಿಗೂ ಒಂದು ಭಯ ಇರುತ್ತೆ. ನಾವು ಹೇಗೆ ಸಾಯಬಹುದು, ಯಾವ ಥರ ಏನಾಗಬಹುದು ಅಂತ ಖಂಡಿತ ಇರುತ್ತೆ. ನಮ್ಮ ಮನೆಯವರ ಸಾವು ಇದೆಯಲ್ಲ, ನಿಜವಾಗ್ಲೂ ಅದು ಒಂಥರ ಸುಖವಾದ ಸಾವು ಅಂತ ಅಂದ್ಕೊಳ್ತೀನಿ. 2 ನಿಮಿಷಕ್ಕೆ
ತುಂಬ ಚೆನ್ನಾಗಿದ್ದಂಥ ವ್ಯಕ್ತಿ, ಫಿಸಿಕಲಿ ತುಂಬ ಫೈನ್ ಆಗಿದ್ದಂಥ ವ್ಯಕ್ತಿ, ಯಾವುದೇ ನೋವಿಲ್ಲದ ಹಾಗೆ 2 ನಿಮಿಷಕ್ಕೆ ಅವರ ದೇಹದಿಂದ ಜೀವ ಬೇರ್ಪಟ್ಟಿರುವಂಥದ್ದನ್ನು ನನ್ನ ಕಣ್ಣಾರ ನಾನು ನೋಡಿದೆ. ಎಲ್ಲರೂ ಹೇಳ್ತಾರೆ ಅಂಥ ಸಾವು ಎಲ್ರಿಗೂ ಬರಲ್ಲ ಅಂತ ಹೇಳ್ತಾರೆ. ಆದರೆ ಅವರಿಲ್ಲ ಅನ್ನೋ ನೋವು ನಮ್ಮನ್ನು ಕಾಡಿಸ್ತಾ ಇದೆ, ಆಯಿತಾ. ಸಾವು ಹೌದು, 2 ನಿಮಿಷಕ್ಕೆ ಅವ್ರು ಇಲ್ದಂಗೆ ಆದರೂ ಯಾವುದೇ ಈಗ ನೋಡಿ, ಕೆಲವರು ICU ಅಲ್ಲಿ ಮೂಗುಗೆ ಬಾಯಿಗೆ ಪೈಪೆಲ್ಲ ಹಾಕ್ಕೊಂಡು ಅವರ ನರಕ ಯಾತನೆ ನೋಡಿಬಿಡ್ತಾರೆ. ಅದು ಯಾವುದಕ್ಕೂ ನಮ್ಮ ಮನೆಯವರು ಅವಕಾಶನೇ ತಗೊಳ್ಳಿಲ್ಲ. 2 ನಿಮಿಷಕ್ಕೆ ನಾಳೆ ಬಗ್ಗೆ ತುಂಬ ಆಸೆ ಇಟ್ಕೊಂಡಿದ್ದಂತಹ ವ್ಯಕ್ತಿ 2 ನಿಮಿಷಕ್ಕೆ ನಮ್ಮನ್ನು ಅಗಲಿದ್ರು. ಅದು 365 ದಿನ ಹಾಗೇ ಹೋಯಿತು. ನಾನು ಎಷ್ಟು ಜನನ ಕರೆದ್ವಿ, ಅವರೆಲ್ಲರೂ ಬಾಯಲ್ಲೂ ಸಹ 1 ವರ್ಷ ಆಗೋಯ್ತಾ ಅಂತಲೇ ಅವರ ಬಾಯಲ್ಲಿ ಎಲ್ಲರೂ ಬಾಯಲ್ಲೂ ಬರ್ತಾ ಇದ್ದಿದ್ದು. ಜನಗಳೇ ಹಿಂಗೆ ಅಂದಮೇಲೆ ನನಗೆ ಹೆಂಗೆ ಅನ್ನಿಸ್ಬೇಕಲ್ವಾ. ಅಯ್ಯೋ, ಬೆಳಗ್ಗೆ ಆಫೀಸ್ಗೆ ಹೋಗಿದ್ದಾರೆ, ಮಾತಾಡಿ ಪ್ರತಿಯೊಂದು ಮಾತುಗಳು, ಪ್ರತಿಯೊಂದು ಅವರ ಒಂದು ಚರ್ಚೆಯ ವಿಷಯಗಳು ನನಗೆ ಈಗ ಮಾತಾಡಿದ್ದೀವಿ, ಈಗ ಪಕ್ಕದಲ್ಲೇ ಇದ್ದಾರೆ ಅಂತ ಅನ್ನುವಂಥ ಅನುಭವ, ಆ ನೆನಪು ನನ್ನನ್ನು ಕಾಡಿಸ್ತಾನೇ ಇದೆ. ನೋಡ್ತಾ ಇದ್ದೀರಿ, ಇಷ್ಟೆಲ್ಲ ಆಯಿತು, ಕೆಲಸ ಎಲ್ಲ ಕ್ಲೀನ್ ಆಯಿತು. ಕ್ಲೀನ್ ಮಾಡಿ ಒಂದು ಬಟ್ಟೆಲೂ ಸಹ ಒರೆಸಿ ಮತ್ತೆ ಈಗ ನಾವು ಮನೆ ಹತ್ರ ಹೋಗಬೇಕು. ಕಲ್ಕುಣಿಕೆ ನಮ್ಮ ಮನೆ ಇದೆ ಹುಣಸೂರಲ್ಲಿ, ಅಲ್ಲಿ ಹೋಗಿ ಒಂದು ಸ್ವಲ್ಪ ಪಾರ್ಕಿಂಗ್ ಪ್ಲೇಸೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತೊಂದು ಕಾರ್ಯಕ್ರಮ ಕೂಡ ಇದೆ. ಯಲ್ಲಮ್ಮ ತಾಯಿ ಮತ್ತು ಚಾಮುಂಡೇಶ್ವರಿಯ ಒಂದು ಅವರ ಮನೆಯಲ್ಲಿ ಒಬ್ಬರು ನಮ್ಮ ರಿಲೇಟಿವೇ, ನಮ್ಮ ಪಕ್ಕದ ರೋಡಲ್ಲಿರುವಂಥವರು, ಅಲ್ಲಿ ಬಂದು ಕರೆದು ಹೋಗಿದ್ದಾರೆ. ಅಲ್ಲಿಗೆ ಹೋಗಬೇಕು. ಇಲ್ಲಿಂದ ಹೋಗಿ ಸ್ನಾನ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಯಲ್ಲಮ್ಮ ತಾಯಿ ಪೂಜೆ ಇದೆ, ಅಲ್ಲಿಗೆ ಹೋಗಿ ಅಲ್ಲಿಂದ ಕಲ್ಕುಣಿಕೆ ನಮ್ಮ ಮನೆಗೆ ಹೋಗಿ ಅಲ್ಲಿ ಎಲ್ಲ ನಾಳೆ ಅಲ್ಲೇ ನಮ್ಮ ಮನೆಯವರ ಶ್ರಾದ್ದ ಕಾರ್ಯಕ್ರಮ ನಡೆಯುವಂಥದ್ದು. ಎಲ್ಲೆಲ್ಲಿ ಯಾವ ರೀತಿ ಕಾರ್ಯಕ್ರಮ ಇರುತ್ತೆ ನಾಳೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಖಂಡಿತ ತಗೊಂಬರ್ತೀನಿ. ಈ ನನ್ನ ವಿಡಿಯೋ ನೋವು, ನಲಿವು, ಸಂಕಟ ಎಲ್ಲ ಮಿಶ್ರಿತ ಇದೆ. ನಾನು ಈ ವಿಡಿಯೋ ಮೊದಲೇ ಹೇಳಿದೆ, ಕಷ್ಟದಲ್ಲಿ ಯಾರಾಗ್ತಾರೆ, ಕಷ್ಟ ದಿನಗಳಲ್ಲಿ ಯಾರಾಗ್ತಾರೆ ಅವರೇ ನಮಗೆ ನೆಂಟರು, ಅವರೇ ನಮಗೆ ಬಂಧು ಬಳಗ ಅಲ್ವಾ. ಈ ನನ್ನ ಮಾತಿಗೆ ನೀವು ಏನು ಹೇಳ್ತೀರಿ ಕಮೆಂಟಲ್ಲಿ ತಪ್ಪದೆ ಹೇಳಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ಗಳನ್ನ ಕೊಡಿ, ಅಭಿಪ್ರಾಯನ ಖಂಡಿತ ತಿಳಿಸ್ಬೇಕು. ನಾನು ಯಾಕೆ ಈ ಎಲ್ಲ ವಿಷಯಗಳನ್ನ ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ ಅಂದರೆ, ನಿಮ್ಮ ಅಭಿಪ್ರಾಯಗಳು ಹೇಗಿರುತ್ತೆ ಅನ್ನೋದು ನನಗೆ ಒಂದು ಕುತೂಹಲ ಇರುತ್ತೆ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ. ಎಲ್ಲ ತೊಳೆದು ಕ್ಲೀನ್ ಮಾಡಿ ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಆಟೋಗೆ ಫೋನ್ ಮಾಡಿ ಹೇಳಿದ್ವಿ, ಆಟೋ ಸಹ ಬಂತು, ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ತುಂಬ ಬಿಸಿಲಿತ್ತು, ಸೆಕೆ ಅಂತೂ ತುಂಬ. ಸ್ಮಶಾನದಲ್ಲಿ ತುಂಬ ಬಿಸಿಲು ಕಾಯಿತಲ್ಲ, ಸ್ಮಶಾನದಿಂದ ಬಂದು ಸ್ನಾನ ಮುಗಿಸ್ಕೊಂಡು ಒಂದು ಇಲ್ಲಿ ನಮ್ಮ ಪಕ್ಕದ ರೋಡೇನೆ ಯಲ್ಲಮ್ಮ ಮತ್ತು ಚಾಮುಂಡೇಶ್ವರಿ ಒಂದು ಪೂಜಾ ಮಹೋತ್ಸವ ಮನೇಲಿ ಇಟ್ಕೊಂಡಿದ್ದಾರೆ. ಮನೆಗೆ ಬಂದು ಹೇಳೋಗಿದ್ರು, ಅಲ್ಲಿಗೆ ಹೋಗಿ ಅಲ್ಲಿಂದ ನಮ್ಮ ಸ್ವಂತ ಮನೆ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಕೆಲಸ ಐತೆ, ಆ ಕೆಲಸ ಮುಗಿಸ್ಕೊಂಡು ಬರಬೇಕು ಅಂತ ಹೇಳಿ ಸ್ಮಶಾನದಿಂದ ಬಂದು ಸ್ನಾನ ಮುಗಿಸಿ ರೆಡಿಯಾಗಿರುವಂಥದ್ದು. ಏನನ್ನಿಸ್ತು ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಬರಲಿ, ಹಾಗೆ ನಿಮ್ಮ ಪ್ರೀತಿಯ ಅಭಿಪ್ರಾಯ ಈ ನನ್ನ ವಿಡಿಯೋಗೆ, ನನ್ನ ಮಾತುಗಳಿಗೆ ನಿಮ್ಮ ಕಡೆಯಿಂದ ಕಮೆಂಟ್ಗಳು ಬರಲಿ ಅಂತ ಕೇಳ್ತಾ, ಇದರ ಮುಂದಿನ ಭಾಗದ ವಿಡಿಯೋಗಳು ನಾಳೆ ನಾಡಿದ ವಿಡಿಯೋದಲ್ಲಿ ಖಂಡಿತ ನಮ್ಮ ಮನೆಯ ಕಾರ್ಯಕ್ರಮದ ವಿಡಿಯೋಗಳು 1-2 ವಿಡಿಯೋ ಆದರೂ ಸಹ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳ್ತೀನಿ. ಬರಲಾ, ಹೇಳ್ದಂಗೆ ಆ ಪೂಜೆಗೆ ಹೋಗಿ ಅಲ್ಲಿಂದ ನಮ್ಮ ಸ್ವಂತ ಮನೆಯ ಒಂದು ವಿಷಯ, ಅಲ್ಲಿ ಒಂದು ಸ್ವಲ್ಪ ಕ್ಲೀನಿಂಗ್ ಪ್ರೋಸೆಸ್ ಇದೆ, ಅಲ್ಲೇ ನಾನು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು. ಆ ವಿಡಿಯೋನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.